ಅಲ್ಲಿ ಇನ್ನೂ ಸರ್ ಅಲ್ಲಿ ಚೆಕ್ ಮಾಡ್ತೀವಿ ರೇಟನ್ ಮೆಜರ್ಸ್ ನಂಬರ್ ಮಾಡ್ಕೊತಾರೆ ನಮ್ಮ ಕ್ವಾಂಟಿಟಿ ಅವರು ತೂಕ ಮಾಡಿ ಮನೇಲಿ ಇಟ್ಟಿದ್ದಾರೆ ಯೂಸ್ ಮಾಡಾಗುತ್ತೆ ಬಂದರೆ ಹೊಸದಾಗಿ ತಗೊಳ್ಳೋದು ಅವೆಲ್ಲ ತೂಕ ಮಾಡಿ ಮನೇಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ರೆಡಿಲಿ ಅವು ಒಂದು ಗೋಲ್ಮಾಲ್ ಆಗುತ್ತೆ ಕೆಲವರು ಆಗದವರು ಇರ್ತಾರೆ ಈ ಕಡೆ ಬಂದು ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಬಾಂಡ್ ಗಣಪತಿಯವರು ಮಾತಾಡ್ತಿರು. ನಮ್ಮ ಎಲ್ಲ ನಿರ್ದೇಶಕ ಗೌರವಾನ್ವಿತ ನಿರ್ದೇಶಕ ಸಿಬ್ಬಂದಿಗಳಿದ್ದಾರೆ. ಸರ್, ಏನಿಲ್ಲ, ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಅವರು ಭಾರತೀಯ NPK 16-16-16 ಎಂಬ ಪದನಾಮದಡಿ ಒಂದು ಗೊಬ್ಬರವನ್ನು ಸರಬರಾಜು ಮಾಡಿದ್ದಾರೆ. ಆ ಕೇದಾರ್ ಇಂಡಸ್ಟ್ರಿಯವರ ಮುಖಾಂತರ ನಾವು 51 ಟನ್ ಗೊಬ್ಬರವನ್ನು ಖರೀದಿ ಮಾಡಿದ್ದೀವಿ. ಬೇರೆ ಬೇರೆ ದಿವಸಗಳಲ್ಲೇ ರೈತರು ಅದನ್ನು ಖರೀದಿ ಮಾಡಿದವರು ಹೋಗಿ ತೂಕವನ್ನು ಮಾಡಿದ್ದಾರೆ. ತೂಕ ಮಾಡಿದಂಥ ಸಂದರ್ಭದಲ್ಲಿ 5-6 ಚೀಲದಲ್ಲಿ ತೂಕದ ವ್ಯತ್ಯಾಸ ಇರೋದನ್ನು ನಮಗೆ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದರು. ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಗೋದಾಮಿನಲ್ಲಿರುವಂಥ ದಾಸ್ತಾನನ್ನು ಪರಿಶೀಲಿಸಿದಾಗ ಸುಮಾರು 100 ಚೀಲಗಳನ್ನು ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ ಶೇಕಡ 50% ಅಂದರೆ 100ರಲ್ಲಿ 50 ಭಾಗ 46.5, 46.7, 47.8, 48.9 ಈ ಥರ ಯಾವುದೇ ತೂಕದಲ್ಲಿ ಸಹ ನಿವ್ವಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ನನ್ನ ಒಂದು ಅನಿಸಿಕೆ ಏನಂದರೆ ಇದು ಗೊತ್ತಿಲ್ಲದೆ ಮಾಡಿದಂಥ ಮೋಸ ಅಲ್ಲ, ಇದು ಗೊತ್ತಿದ್ದು ರೈತರಿಗೆ ಮತ್ತು ಸಹಕಾರ ಸಂಘಗಳಿಗೆ ಮಾಡಿದಂಥ ಉತ್ಪಾದಕ ಕಂಪನಿಯವರ ಅನ್ಯಾಯ ಮತ್ತು ಘೋರ ಅಪರಾಧವಾಗಿರುತ್ತದೆ. ಉದಾಹರಣೆಗೆ ನಾನು ಹೇಳೋದು, ಇವತ್ತು ಅದರ MRP 1475 ಎಷ್ಟು ಉಂಟು. ಒಂದು ಕೆಜಿಗೆ ಸುಮಾರು 36 ರೂಪಾಯಿಯಷ್ಟು ಬರ್ತದೆ. ಒಂದು ಚೀಲದಲ್ಲಿ 4 kgಯಷ್ಟು ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಸುಮಾರು 130ರಿಂದ 140 ರೂಪಾಯಿ ವ್ಯತ್ಯಾಸ ಬರುವಂಥ ಸಂದರ್ಭ ಇರೋದರಿಂದ ರೈತರಿಗೆ ಭಾಳ ನಷ್ಟವನ್ನಾಗಿದೆ. ಮತ್ತು ಇವರು ಗೊತ್ತಿದ್ದು ಈ ರೈತರನ್ನ ಮೋಸ ಮಾಡೋದ್ರ ಮೂಲಕ ಕಂಪನಿಯವರು ಲಾಭದಾಯಕವಾಗಿ ಮುಂದುವರಿಯುವಂಥ ಒಂದು ಪರಿಸ್ಥಿತಿ ಇದೆ. ಅದರಿಂದ ನಾವು ಇವತ್ತು 100 ಚೀಲವನ್ನು ತೂಕ ಮಾಡಿ ವ್ಯತ್ಯಾಸ ಇರುವಂಥ ಗೊಬ್ಬರವನ್ನು ಜಂಟಿ ನಿರ್ದೇಶಕರ ಕಚೇರಿಗೆ ತಂದು ಒಪ್ಪಿಸಿದ್ದೀವಿ. ನಿಮ್ಮ ಮಾಧ್ಯಮದ ಮೂಲಕ ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿದ್ದೀರ. ನಾನು ಇವತ್ತು ನನ್ನ ಕೊಡಗಿನ DCC ಬ್ಯಾಂಕಿನ ಅಧ್ಯಕ್ಷನಾಗಿ ಎಲ್ಲ ರೈತರ ಪರವಾಗಿ ರೈತರಿಗೆ ಆಗುತ್ತ ಅನ್ಯಾಯವನ್ನು ನಾವು ಅದನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ಏನು ಭಾರತೀಯ 16-16-16 ಗೊಬ್ಬರವನ್ನು ಖರೀದಿ ಮಾಡಿದಂಥ ಸಹಕಾರ ಸಂಘಗಳು ನಾಳೆಯ ದಿನದಿಂದಲೇ ಎಲ್ಲ ತೂಕದ ಯಂತ್ರದ ಮೂಲಕ ಸದರಿ ದಾಸ್ತಾನನ್ನು ಪರಿಶೀಲನೆ ಮಾಡಿ ರೈತರಿಗೆ ಆಗುತ್ತಿರುವಂಥ ಮೋಸಕ್ಕೆ ಮತ್ತು ಕಂಪನಿಯವರು ಮಾಡುವಂಥ ದ್ರೋಹಕ್ಕೆ ಕಡಿವಾಣ ಹಾಕಬೇಕು ಹೇಳಿ ಈ ಮಾಧ್ಯಮದ ಮೂಲಕ ನಾನು ರೈತರ ಪರವಾಗಿ ಕಳಕಳಿಯಿಂದ ವಿನಂತಿಸಿದ್ದೀನಿ. ಹಾಗೆ ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದರ ಮೂಲಕ ಸದರಿ ಕಂಪನಿಯವರಿಗೆ ಕಾನೂನು ಕ್ರಮ ಹಾಗೂ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆಂದು ಜಂಟಿ ನಿಬಂಧಕರು ಹಾಗೂ ರಾಜ್ಯ ಸರ್ಕಾರಕ್ಕೆ ಸಹ ಇವತ್ತು ಏನು ಕೃಷಿ ಸಚಿವರಿದ್ದಾರೆ ಅವರಿಗೆ ಸಹ ನಾವು ಒಂದು ಲಿಖಿತ ಅರ್ಜಿಯನ್ನು ಕೊಡಲು ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ದಿನ ಮಾನ್ಯ DCC ಬ್ಯಾಂಕ್ ಅಧ್ಯಕ್ಷರು ಗಣಪತಿ ಸರ್ ಅವರು ಇದೆಲ್ಲ ಅವರ ಆತೂರ್ ಸೊಸೈಟಿನಲ್ಲಿ ಈ ಥರ ಆಗ್ತಾಯಿದೆ, ನಮ್ಮ ವೆಯ್ಟ್ ಅಂದರೆ ಚೀಲದಲ್ಲಿ ರಸಗೊಬ್ಬರ ಚೀಲದಲ್ಲಿ IPL ಕಂಪ್ನಿಯಿಂದ ಸರಬರಾಜಾಗಿದ್ದು ಆ ತೂಕದಲ್ಲಿ ಒಂದು ಬ್ಯಾಗ್ನಲ್ಲಿ 2 kg 3 kg ಏನು 50 kg ಇರಬೇಕಾಗಿತ್ತು, ಅದು ವ್ಯತ್ಯಾಸ ಬಂದಿದೆ ಅಂತ ಅವರು ಬೂಟನ್ನು ಕೂಡ ತಗೊಂಡು ಬಂದು ಇಲ್ಲಿ ತಮ್ಮ ಮುಖಾಂತರನೂ ಕೂಡ ತೋರಿಸಿದ್ದಾರೆ. ನಾವು ಕಾನೂನು ರೀತಿಯ ವೆಯ್ಟ್ ಆ್ಯಂಡ್ ಮೆಜರ್ಸ್ ಅಂದರೆ ಅವರು ವೆಯ್ಟ್ ಆ್ಯಂಡ್ ಮೆಜರ್ಸ್ ಏನಿದೆ ಅವ್ರದ್ದು ಅವರು ಕೂಡ ನಾವು ಪತ್ರ ಬರೆದು ಮತ್ತು ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ನಾವು ಅದನ್ನು ಕಾನೂನು ರೀತಿ ನಾವು ಫರ್ಟಿಲೈಸರ್ ಆರ್ಡ್ರ್ ಪ್ರಕಾರ ಏನಿದೆ ಅದನ್ನು ನಾವು ಕ್ರಮ ತಗೊಳ್ತೀವಿ. ಅದು ಏನೇನು ಸ್ಟಾಕ್ ಬಂದಿದೆ ಆ ಒಂದು ಬ್ಯಾಚಲ್ಲಿ ಎಷ್ಟೆಷ್ಟು ಯಾವ ಸೊಸೈಟಿ ಸರಬರಾಜಾಗಿದೆ ಅದು ಆ ಒಂದು ಡೀಲರ್ ಮುಖಾಂತರ ಎಲ್ಲನೂ ಕೂಡ ಪರಿಶೀಲನೆ ನಾವು ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ. ಅದನ್ನು ತಗೊಂಡು ಸಾಕಷ್ಟು ಗೊಬ್ಬರ ಖರೀದಿ ಮಾಡಿರ್ತಾರೆ ರೈತರು, ಅವರಿಗೆ ನಷ್ಟ ಆಗಿತ್ತು, ಏನು ಮಾಡಬೇಕು ಅವರು ಯಾಕೆ ಸರ್? ಅದಕ್ಕೆ ಸರ್ ಅದು ಎಷ್ಟು ಟನ್ ಬಂದಿತ್ತು ಆ ಬ್ಯಾಚಲ್ಲಿ, ಎಷ್ಟು ಟನ್ನು ನಮ್ಮ ಜಿಲ್ಲೆಗೆ ಸರಬರಾಜಾಗಿತ್ತು, ಆದರೆ ಎಷ್ಟು ಈಗ ಇಲ್ಲಿವರೆಗೂ ಮಾರಾಟ ಆಗಿದೆ, ಉಳಿಕೆ ದಾಸ್ತಾನು ಇದೆ ಅದನ್ನು ಮಾಹಿತಿ ತರಿಸ್ಕೊಂಡು ಎಲ್ಲಿ ಉಳಿಕೆ ದಾಸ್ತಾನು ಇದೆ ಅದನ್ನು ಚೆಕ್ ಮಾಡ್ತೀವಿ ಸರ್. ನಾವು ರ್ಯಾಂಡಮಾಗಿ ಅದು ವೆಯ್ಟ್ ಆ್ಯಂಡ್ ಮೆಜರ್ಸ್ ಜಂಟಿಯಾಗಿ ಚರ್ಚೆ ಮಾಡಿ ಅದನ್ನು ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ನಾವು ಅವ್ರನ್ನ ಕರೆಸಿ ಇದು ಮಾಡ್ತೀವಿ ಸರ್. ಲಾಸ್ ಆಗಿದ್ದು ಅವ್ರಿಗೆ ವಾಪಸ್ ಮಾಡ್ತಾರೆ. ಈಗ ಅದನ್ನು ಕಾನೂನು ಪ್ರಕಾರ ಯಾರಿದೆ ಅದನ್ನು ಫರ್ಟಿಲೈಸರ್ ಆರ್ಡರ್ ಪ್ರಕಾರ ನಾವು ಮಾಡ್ತೀವಿ ಸರ್. ಫಸ್ಟು ಅದನ್ನು ಏನಕ್ಕಾಗಿದೆ ಏನಂತ ಚೆಕ್ ಮಾಡ್ತೀವಿ ಸರ್. ಇದು ಒಂದರಲ್ಲೇ ಆಗಿದೆ, ಬೇರೆ ನಿಮಗೆ ಈ ಥರ ಮಾಹಿತಿ ಇಲ್ಲ ಸರ್, ಇಲ್ಲ ಬಂದಿಲ್ಲ ಸರ್. ಈಗ ಅಧ್ಯಕ್ಷರು ಬಂದು ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ, ಅದನ್ನು ಚೆಕ್ ಮಾಡಿಸ್ತೀವಿ ಸರ್ ನಾವು. ಅದು ನೋಟಿಸ್ ಸರ್ ಏನಂದರೆ ಈಗ ರಸಗೊಬ್ಬರದ್ದು ನಮ್ಮ ರಾಜ್ಯದಲ್ಲಿ 40,000 ಟನ್ನಷ್ಟು ಎಕ್ಸಸ್ ಆಗಿದೆ ಈ ಆಫ್ ಸೀಸನಲ್ಲಿ ಅಂತ
ನಮ್ಗೆ ಮಾನ್ಯ ರಾಜ್ಯ ಮಟ್ಟದಲ್ಲಿ ಸಭೆ ಆಯಿತು ಸರ್. ಸಭೆಯಲ್ಲಿ ನಮ್ಮದು 690 ಟನ್ನು ನಮ್ಮ 690 ಟನ್ನಷ್ಟು ನಮ್ಮಲ್ಲಿ ಇದಾಗಿದೆ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ರು. ಏನಕ್ಕೆ ಈ ಸೀಸನಲ್ಲಿ ನಿಮ್ಮದು ರಸಗೊಬ್ಬರ DAP ಆ್ಯಂಡ್ ಇದು ಹೋಗ್ತಾ ಇದೆ, ಬೇರೆ ಬೇರೆ ಅನ್ಯ ರೀತಿಗೆ ಹೋಗ್ತಾ ಇರೋದು ಸ್ವಲ್ಪ ಚೆಕ್ ಮಾಡಿ ಕೊಡಿ ಅಂತಂದರು. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಟಾಪ್ 20 ಬೈಯರ್ಸ್ ಇವರೇ ಇರ್ತಾರಲ್ಲ, ಜಾಸ್ತಿ ಸೇಲ್ ಆಗಿರೋರನ್ನ ಅದನ್ನು ನಮ್ಮ ಮಾಹಿತಿ ತರಿಸ್ಕೊಳ್ಳೋಕ್ಕೆ ನಾವು ಆ್ಯಕ್ಚುಲಿ ಮಾಹಿತಿನೂ ಕೊಟ್ಟು, ಈಗೆಲ್ಲ ಗುಡ್ಡಗಾಡು ಪ್ರದೇಶ ಇದೆ, ಈಗ ರೈತರು ಹೋಗಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಮಾಹಿತಿ ಒಂದಷ್ಟು ಜನ ರೈತರು ಕೂಡ ಹೇಳಿದ್ರು, ನಮ್ಮ ಅಂಗಡಿ ಸಂಬಂಧಪಟ್ಟವ್ರು ಹೇಳಿದ್ರು. ಅದನ್ನು ರೈಟಿಂಗಲ್ಲಿ ನೀವು ತಗೊಂಡು ನಮಗೆ ಡಾಕ್ಯುಮೆಂಟಿನ ಪ್ರೊಡ್ಯೂಸ್ ಮಾಡಿ ಅಂತ ನಮ್ಮ ಕಮಿಷನ್ ಆಫೀಸಿಂದ ಬಂದದಕ್ಕೆ ನಾವೆಲ್ಲ ಸಂಬಂಧಪಟ್ಟ ಸೊಸೈಟಿಯವರಿಗೆ ನೋಟಿಸ್ ಮುಖಾಂತರ ಕೊಟ್ಟು, ಇನ್ನೇನಿಲ್ಲ ನಮಗೆ ಅದ್ರ ಮಾಹಿತಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು, ಅದು ಬಿಟ್ಟರೆ ಏನಿಲ್ಲ. ಇದೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಸರ್. ನಾವು ಸದ್ಯಕ್ಕೆ ಯಾವುದೇ ರೀತಿ ರಸಗೊಬ್ಬರ ಸದ್ಯಕ್ಕೆ ಏನು ನಮ್ಮಲ್ಲಿ ಈಗ ದಾಸ್ತಾನು ನಮಗೆ ಸಮಸ್ಯೆ ಇಲ್ಲ. ಕಳೆದ 2 ವರ್ಷದಿಂದ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಸಹಕಾರ ಸಂಘಗಳು ನಮಗೆ ಭಾಳ ನಮ್ಗೆ ಸಪೋರ್ಟ್ ಮಾಡಿದ್ದಾವೆ. 74 ಸಹಕಾರ ಸಂಘಗಳು, ಯಾಕೆ ಇಲ್ಲೇ ಹೈಯೆಸ್ಟು ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥ ಸೊಸೈಟಿಗಳೇ ಜಾಸ್ತಿ ಇಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳ ಮುಖಾಂತರ. ಹಾಗಾಗಿ ಅದೇನು ಸಮಸ್ಯೆ ಇಲ್ಲ. ಇದು ಯೂರಿಯಾದ್ದು ಒಂದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಅದನ್ನು ನಾವು ಸಂಬಂಧಪಟ್ಟವ್ರು ಮಾಹಿತಿ ಪಡೋಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದು ಅಷ್ಟೇ. ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಅದು ಬಿಟ್ಟರೆ ಇನ್ನು ಬೇರೆ ರೀತಿ ಏನು ಸಮಸ್ಯೆ ಇಲ್ಲ. ಸೋಮಶೇಖರ್ ಅಂತ, ಉಪಕೃಷಿ ನಿರ್ದೇಶಕರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.